ಪ್ರತಿಯೊಬ್ಬರು ಮಾತಾಡ ಬೇಡ. ಸಾರ್ ವಿಷಯದಲ್ಲಿ ದಯವಿಟ್ಟು ತುಂಬಾ ಮೋಸ ಆಗಿದೆ, ಯಾರು ನೋವು ಮಾಡ್ಕೋಬೇಡಿ ಇರಲಿ. ಯಾಕೆಂದ್ರೆ ನಾವು ಯಾವ ಜನ್ಮದ ಋಣ ಮಾಡಿದ್ನೋ ಅವ್ರ ಮನೆಲ್ಲ ತಿದ್ದಿದ್ದೀವಿ. ಇರಲಿ, ಎಲ್ಲ ಹೋರಾಟ ಅವ್ರಿಗೋಸ್ಕರ. ಎಲ್ಲ ಅಭಿಮಾನಿ ದಯವಿಟ್ಟು ಅಪ್ಪ ಎಲ್ಲರೂ ಪ್ರತಿಯೊಬ್ಬರು ವಿಷ್ಣು ಸರ್ವಿಸದಲ್ಲಿ ಯಾವ ಯೋಚನೆ ಮಾಡ್ದಲೆ ಎಲ್ಲ ರೀತಿ ತ್ಯಾಗ ಮಾಡ್ತಾರೆ. ಆ ಮನುಷ್ಯ ಸಂಪಾದನೆ ಮಾಡಿದ್ದಂತೆ, ಆಸ್ತಿ ಮಾಡಲಿಲ್ಲ, ಅಂತದ್ದು ಮಾಡಲಿಲ್ಲ, ಅಭಿಮಾನಿಗಳು ಸಂಪಾದನೆ ಮಾಡಿದ್ರು. ಬರ್ತಡೇ ದಿನ ಮಳೆ ಬತ್ತ ಜೋರ ಬರ್ತಾರೆ, ಮಕ್ಕಳು ಕರ್ಕೊಂಡು ಕಾಲ ಕೊಟ್ಕೊಂಡು ಅಭಿಮಾನಿಗಳು ಬರೋರು ಕಣ್ಣಲ್ಲಿ ನೀರು ಹಾಕೋದು ಕೂತ್ಕೊಂಡು ನಾನು ಏನ್ ಸಂಪಾದನೆ ಮಾಡ್ತೀನಿ, ಯಾವುದಕ್ಕೋಸ್ಕರ ಇಷ್ಟು ಬರ್ತಾರೆ ಅನ್ನೋರು ಜೊತೆ ನನಗೊತ್ತು. ಆ ಪ್ರೀತಿ ನಾನು ಇವ್ರಿಗೆ ಏನ್ ಮಾಡ್ತೀನಿ ಇದ್ರು ಅಂತ ಮಾವನ್ ಮಾವಿಗೆ ರೀತಿ ಮಾಡಬಾರ್ದು. ದಯವಿಟ್ಟು ಮಾಡಬೇಡಿ, ಕೈ ಗೋತ್ಕೆ ಗೊತ್ತೀನಿ. ನೀವು ಮಾಡ್ತೀವಿ ಅಂದ್ರೆ ಮುಂದೆ ಬೇರೆ ರೀತಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಪ್ಲೀಸ್, ಎಲ್ಲರಿಗೂ ನೋವಿದೆ, ತುಂಬಾ ಅಭಿಮಾನ ನೋವಿದೆ. ಆದ್ರೆ ನಮಗೋಸ್ಕರ ನಮ್ಮ ದೇವ್ರಿಗೋಸ್ಕರ ಯಾರು ಮಾತಾಡಬೇಡ. ಇವತ್ತಿಂದ ದಯವಿಟ್ಟು ಎಲ್ಲ ಒಗ್ಗಟ್ಟಾಗಿ ಯಾರೇ ಆಗಲಿ, ಇವತ್ತು ಇವರೆಲ್ಲ ಇಷ್ಟು ದಿನ ಇವ್ರು ಕರ್ಕೊಂಬಂದಿದ್ದು, ಇವರೆಲ್ಲ ಮಾಡ್ಕೊಂಬಂದಿದ್ದು ನಾನು ಇವತ್ತು ಬಂದು ಲಾಯರ್ ಮೀಟ್ ಮಾಡ್ತೇನೆ. ಯಾಕಂದ್ರೆ ನಮಗೆ ನೊಂದೋಗ್ಬಿಟ್ಟು ಇದೆಲ್ಲ ಗೊತ್ತಿತ್ತು. ನಾನು ಇವತ್ತು ಗಂಟ ನಾನು ಮೈಸೂರು ಕಾಲ ಇಟ್ಟಿಲ್ಲ ಅಂದ್ರೆ ಅಂತೀನಿ, ನನಗೆ ಅದೇ ಜಾಗ ಬೇಕು ಅಂತ ಅಷ್ಟೇ. ಯಾರೆಲ್ಲರೂ ಮಾಡಲಿ, ದಯವಿಟ್ಟು ಇವತ್ತು ಮಾತಾಡಿದ್ರೆ ನಮ್ಮ ಅಭಿಮಾನಿ ಬಿಟ್ಟರು ಆಕ್ರೋಶ ಮಾತಾಡೋರು ನೋವಿದೆ, ಅವರೆಲ್ಲ ಇದೆ. ಇವತ್ತು ಹೇಳ್ತಾರೆ ಯಾರು ತುಂಬಾ ಜನ ಮಂಡ್ಯದಲ್ಲಿ ಹೇಳ್ತಾರೆ, ನಾನು ಅಷ್ಟು ವರ್ಷ ಎಲ್ಲ ಇದ್ದಾರೆ. ಒಂದು ವರ್ಷ ಬಂದವನಷ್ಟೇ, ಒಂದಿನ ಬಂದ ಅವನ ಅಭಿಮಾನಿನೇ. ಅದಕ್ಕೆ ಖರ್ಚು ಮಾಡ್ತಾ ಇರೋದು ಯಾರು ಅಂತ ಗೊತ್ತಾ ನಿಮ್ಗೆ? ಹೋರಾಟ ಮಾಡ್ತಾ ಇರೋದು. ಇವತ್ತು ಪತ್ರಗಳು ಒಂದೊಂದು ಪೇಪರ್ ನಮ್ಮ ಹತ್ರ ದಾಖಲಾತಿದೆ. ಅಭಿಮಾನಿಗಳು ಇವಾಗ ಬನ್ರಿ, ಕೇಳ್ರಿ ನಮ್ಮನ್ನ, ನೋವೇನಾಗ್ತಾ ಇದೆ ಅಂತ. ಯಾರಿಗೂ ಗೊತ್ತಿಲ್ಲ. ರಾಜೇಗೌಡರು ಅವತ್ತು ಇದ್ ಮಾಡಿದ್ರು, ಅವತ್ತು ಸ್ಟೇಷನ್ ಹೇಳ್ಕೊಂಡು ಬ್ಲಾಕ್ ಮಾಡಿದ್ದಾರೆ. ಇವತ್ತವರೆಗೂ ತಟ್ಟಿದೆ ನಮ್ಗೆ. ವಿಷ್ಣು ಸೇನಾ ಸಂಘಟನೆ, ವಿಷ್ಣು ಪುಣ್ಯಭೂಮಿ ಟ್ರಸ್ಟ್ ನಮ್ದು ಅಕೌಂಟ್ ತೆಗೆದು ನೋಡಿ, ₹1 ಕಲೆಕ್ಷನ್ ಇದೆಯಾ? ನಾವು ಇಲ್ಲಿ ಮಾಡಿದ್ದೀರಾ? 16 ಜಿಲ್ಲೆಯಲ್ಲಿ ಇದ್ದೀರಿ, ನಾವು ನೋಡಿದ್ದೀರಾ? ಮಾತಾಡ್ತಾರೆ ಅಭಿಮಾನಿಗಳು, ಎಲ್ಲ ಮಾತಾಡ್ತಾರೆ 3 ಬಾಗ್ಲು ಅಂತ. ಇವತ್ತು ಹೇಳ್ರಿ ಸ್ವಾಮಿ, ಪೇಪರ್ ಇದೆ, ಮೀಡಿಯಾ ಅವ್ರು ಬಂದು ತಗೊಳ್ರಿ ಪೇಪರ್ಗಳು, ಎಲ್ಲೆಲ್ಲಿ ಸಬ್ಮಿಟ್ ಮಾಡಿದಿರಿ, ನಮ್ಮ ಹೆಸರಿದೆ. ಇವತ್ತು ಕೆ ಮಂಜು ಸರ್ ಅವ್ರು ಬಂದಿದ್ದಾರೆ. ಇವತ್ತು ನಮ್ಗೆ ಒಂದು ಶಕ್ತಿ ಬಂದಿದೆ. ಸಾರ್ ಬಂದು ಕುತ್ಕೊಂಡು ನಮ್ಮ ಹತ್ರ ಮಾತಾಡಿದಾಗ ಇವತ್ತು ಭಿಕ್ಷೆಯ ಮೇಲೆ ಇವತ್ತೇ ಫಸ್ಟ್ ನಾನು ಮಾತಾಡ್ತಾ ಇರೋದು 16 ವರ್ಷದಲ್ಲಿ.